ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಗ್ರೇಡ್ 5 ಅಥವಾ 5ನೇ ತರಗತಿಯ ವಿಜ್ಞಾನ ಇದರಲ್ಲಿ 11ನೇ ಚಾಪ್ಟರು ನೇಚರ್ ಆಫ್ ಮ್ಯಾಟರ್ ಅಂದರೆ ವಸ್ತು ಸ್ವರೂಪ ಅಂತಕ್ಕಂಥ ಒಂದು ಪಾಠದ ವಿಚಾರವಾಗಿ ನಾನು ಕೆಲವು ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಕೊಟ್ಟಿರ್ತೀನಿ. ಇಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೀನಿ. ಬನ್ನಿ ನೋಡೋಣ. ಇದು ಕರ್ನಾಟಕ ಪಠ್ಯಪುಸ್ತಕದಿಂದ ಆರಿಸ್ಕೊಂಡಿರ್ತಕ್ಕಂಥದ್ದು. ಇದು ಕನ್ನಡ ಮೀಡಿಯಂನಲ್ಲಿ ಪಾಠ ಮಾಡಿದ್ದೀನಿ. ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಇದನ್ನು ಯೂಟ್ಯೂಬ್ನಲ್ಲಿ ನಾನು ಬ್ರಾಡ್ಕಾಸ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡಿ, ಚಿಕ್ಕ ಮಕ್ಕಳು ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋಂಗಿದ್ರೆ ನಿಮ್ಮ ಸ್ನೇಹಿತರಿಗೆ ಹೇಳಿ, ಈ ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಕೆಂಪು ಬಣ್ಣದಲ್ಲಿ 4 ಪ್ರಶ್ನೆ ಕೊಟ್ಟಿದ್ದೀನಿ ಮತ್ತು ನೀಲಿ ಬಣ್ಣದಲ್ಲಿ ಸಾಧಾರಣವಾಗಿ ಸೂಕ್ಷ್ಮವಾಗಿ ಬರೀತಕ್ಕಂಥ ಉತ್ತರಗಳನ್ನು ಕೊಟ್ಟಿದ್ದೀನಿ. ನಿಮ್ಮ ಪರೀಕ್ಷೆ ಅಥವಾ ಟೆಸ್ಟ್ಗಳಲ್ಲಿ ತುಂಬ ಉದ್ದವಾಗಿರ್ತಕ್ಕಂಥ ಎಸ್ಸೆ ಟೈಪ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಆದ್ದರಿಂದ ಚಿಕ್ಕ ಪ್ರಶ್ನೆ ಅಂದರೆ 1 ವರ್ಡು ಅಥವಾ 4-5 ಪದಗಳನ್ನಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಹಿತ ಅಷ್ಟೇ ಚಿಕ್ಕದಾಗಿರುತ್ತೆ. ಬನ್ನಿ ನೋಡೋಣ. ಮೊದಲನೇದು ದ್ರವ್ಯ ಎಂದರೇನು? ಈಗ ನಾವು ಅನೇಕ ವಸ್ತುಗಳನ್ನೆಲ್ಲ ನೋಡ್ತೀವಿ, ಆದರೆ ವಿಜ್ಞಾನದಲ್ಲಿ ಬೇರೆ ರೀತಿಯಾಗಿ ಹೇಳಬೇಕಾಗುತ್ತೆ. ಏನು ದ್ರವ್ಯ ಅಂದರೆ ಅಂತ ಹೇಳಿದರೆ, ಪ್ರತಿನಿತ್ಯ ಉಪಯೋಗಿಸುವ ವಸ್ತುಗಳಿಗೆ ದ್ರವ್ಯ ಅಂತ ಹೇಳ್ತಾರೆ. ನೋಡಿ, ಪ್ರಶ್ನೆ 1 ದ್ರವ್ಯ ಎಂದರೇನು ಅಂತಿದೆ. ನೀಲಿ ಬಣ್ಣದಲ್ಲಿ ಉತ್ತರ ಪ್ರತಿನಿತ್ಯ ಉಪಯೋಗಿಸುವ ವಸ್ತುಗಳಿಗೆ ದ್ರವ್ಯ ಅಂತ ಹೇಳ್ತಾರೆ. ವಿಜ್ಞಾನದಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ವಸ್ತುಗಳು ಅಂತ ಹೇಳ್ತೀವಿ, ಆದರೆ ವಿಜ್ಞಾನದಲ್ಲಿ ಅದಕ್ಕೆ ದ್ರವ್ಯ ಅಂತ ಕರೀತಾರೆ. ಎರಡನೇ ಪ್ರಶ್ನೆ, ಒಂದು ಕಲ್ಲಿಗೆ ದಾರವನ್ನು ಕಟ್ಟಿ ನೀರು ತುಂಬಿದ ಲೋಟದಲ್ಲಿ ಇಳಿಬಿಟ್ಟಾಗ ಏನಾಗುವುದು? ಏಕೆ? ಇದನ್ನು ನೀವು ಪ್ರಯೋಗವನ್ನು ಮಾಡಿ ನೋಡ್ಬೋದು. ನಿಮ್ಮ ಪುಸ್ತಕದಲ್ಲೂ ಸಹಿತ ಪ್ರಯೋಗವನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಪ್ರಶ್ನೆ ರೂಪದಲ್ಲಿ ಕೇಳಿದ್ದೀನಿ. ಏನಾಗ್ಬೋದು ಅಂತ ಊಹೆ ಮಾಡಿ ನೀವು. ತುಂಬಿದ ಲೋಟದಿಂದ ನೀರು ಹೊರಗೆ ಚೆಲ್ಲುವುದು. ಇದು ಸರಿಯೋ ತಪ್ಪೋ ಅನ್ನೋದನ್ನು ನೀವು ಪರೀಕ್ಷೆ ಮಾಡಬಹುದು, ಪ್ರಯೋಗ ಮಾಡಿ ಮಾಡ್ಬೋದು. ಕಲ್ಲು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ, ಆದ್ದರಿಂದ ನೀರು ಚೆಲ್ಲುತ್ತೆ. ಅಂದರೆ ಕಲ್ಲು ಎಷ್ಟು ಜಾಗ ಆಕ್ರಮಿಸಿಕೊಳ್ಳುತ್ತೋ ಅಷ್ಟು ನೀರು ಹೊರಗೆ ಬರುತ್ತೆ. ಇದು ದ್ರವ್ಯಗಳ ಒಂದು ಮುಖ್ಯವಾಗಿರ್ತಕ್ಕಂಥ ಗುಣ. ಅಂದರೆ 2 ವಸ್ತುಗಳು ಅಥವಾ 2 ದ್ರವ್ಯಗಳು ಒಂದೇ ಜಾಗವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸೋದು ಈ ಒಂದು ಪ್ರಯೋಗ. ಮೂರನೇ ಪ್ರಶ್ನೆ, ದ್ರವ್ಯಗಳ ರಚನೆ ವಿವರಿಸಿ. ಅಂದರೆ ದ್ರವ್ಯಗಳ ರಚನೆ ಅಂದರೆ ಅವು ಹೇಗಾಗಿವೆ ಅನ್ನೋದನ್ನು ವಿವರಿಸಿ ಅಂತ ಕೇಳ್ಬೋದು. ಎಲ್ಲ ವಸ್ತುಗಳು ಅಥವಾ ಎಲ್ಲ ದ್ರವ್ಯಗಳು ಅತಿ ಸಣ್ಣ ಕಣಗಳಿಂದ ಆಗಿರುತ್ತೆ. ಈ ಸಣ್ಣ ಕಣಗಳಿಗೆ ವಿಜ್ಞಾನದಲ್ಲಿ ಆಟಮ್ಸ್ ಅಂತ ಕರಿತೀವಿ ನಾವು. ಆದ್ದರಿಂದ ಎಲ್ಲ ವಸ್ತುಗಳು ಸಹಿತ ಅಥವಾ ಎಲ್ಲ ದ್ರವ್ಯಗಳು, ಯಾವುದೇ ದ್ರವ್ಯವಾಗಿರಲಿ, ಅದು ಸಣ್ಣ ಕಣಗಳಿಂದ ಆಗಿರುತ್ತೆ ಅನ್ನೋದನ್ನು ಜ್ಞಾಪಕ ಇಟ್ಕೋಬೇಕು. 4ನೇ ಪ್ರಶ್ನೆ, ಸಾಂದ್ರತೆ ಎಂದರೇನು ಅಂತ ಕೇಳ್ಬೋದು. ಸಾಂದ್ರತೆ ಎಂದರೇನು? ಇಂಗ್ಲೀಷ್ನಲ್ಲಿ ಡೆನ್ಸಿಟಿ ಅಂತ ಕರೀತಾರೆ ಅದಕ್ಕೆ. ವಸ್ತುವಿನ ಏಕಮಾನ ಪದ್ಧತಿಯಲ್ಲಿ ಅಡಗಿರುವ ಕಣಗಳ ರಾಶಿಗೆ ಸಾಂದ್ರತೆ, ಡೆನ್ಸಿಟಿ ಅಂತ ಹೇಳ್ತಾರೆ. ಇಲ್ಲಿ ವಸ್ತು ಕಣಗಳ ರಾಶಿ ಅಂತ ಹೇಳ್ತಾ ಇದ್ದೀನಿ ನಾನು. ಅಂದರೆ ಒಂದು ವಸ್ತು ನೀವು ತೆಗೆದುಕೊಂಡಾಗ ಅದರಲ್ಲಿ ಒಂದೇ ಕಣ ಇರೋದಿಲ್ಲ, ಅನೇಕ ಸಾವಿರಾರು ಅಥವಾ ಲಕ್ಷ ಕಣಗಳಿರುತ್ತೆ. ಆ ಕಣಗಳ ರಾಶಿ ಇದೆಯಲ್ಲ, ಆ ಕಣಗಳ ರಾಶಿ ಅಡಗಿರುತ್ತೆ, ವಸ್ತುವಿನಲ್ಲಿ ಅಡಗಿರುತ್ತೆ. ಅದನ್ನು ನೀವು ಏಕಮಾನ ಪದ್ಧತಿಯಲ್ಲಿ ಹೇಳಬೇಕು. ಏಕಮಾನ ಪದ್ಧತಿ ಅಂದ್ರೇನು? ಸೆಂಟಿಮೀಟ್ರ್ ಅಂತ ಹೇಳ್ಬೋದು, ಹೀಗೆ ಕಿಲೋಗ್ರಾಮ್ ಅಂತ ಹೇಳ್ಬೋದು,
ಯಾವುದಾದ್ರು ಒಂದು ಪದ್ಧತಿಯಲ್ಲಿ ಹೇಳಿದಾಗ ಅದಕ್ಕೆ ನಾವು ಡೆನ್ಸಿಟಿ ಅಂತ ಕರಿತೀವಿ. ಇದು 4 ಪ್ರಶ್ನೆಗಳು. ಅಂದರೆ ನೀವು ಪಠ್ಯಪುಸ್ತಕದ 11ನೇ ಒಂದು ಚಾಪ್ಟರನ್ನು ಪಾಠವನ್ನು ಓದಿದಾಗ ಇವು ಕೆಲವು ವಿಚಾರಗಳಲ್ಲಿ ಬರುತ್ತೆ. ಈ 4 ಪ್ರಶ್ನೆಗಳು ನೀವು ಜ್ಞಾಪಕ ಇಟ್ಕೊಂಡ್ರೆ ಅಲ್ಲಿ ಓದಿರ್ತಕ್ಕಂಥದ್ದನ್ನು ಉತ್ತರ ಬರೀಬಹುದು. ಇಲ್ಲಿ 5, 6, 7, 8 ಪ್ರಶ್ನೆಗಳನ್ನ ನಾವು ಕೆಂಪು ಬಣ್ಣದಲ್ಲಿ ಬರೆದಿದ್ದೀನಿ. ಅದಕ್ಕೆ ತಕ್ಕಂತೆ 5, 6, 7, 8 ಅಂತ ಬರೆದು ಅದಕ್ಕೆ ಕೆಲವು ಸಮಂಜಸವಾಗಿರ್ತಕ್ಕಂಥ ಅಥವಾ ನನಗೆ ಸರಿ ಅಂತ ತೋರಿಸತಕ್ಕಂಥ ಉತ್ತರಗಳನ್ನು ಬರೆದಿದ್ದೀನಿ. ನೀವು ಪುಸ್ತಕವನ್ನು ಓದಿದಾಗ ಇನ್ನೂ ಹೆಚ್ಚು ಉತ್ತರವನ್ನು ಬರಿಬೋದು ಅಥವಾ ನಿಮ್ಮ ಶಾಲೆಯಲ್ಲಿ ಉಪಾಧ್ಯಾಯರು ಇನ್ನೂ ಹೆಚ್ಚು ಉತ್ತರವನ್ನು ಕೊಟ್ಟಿರ್ಬೋದು. ಆದರೆ ನನಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾತ್ರ ನಾನು ಕೊಟ್ಟಿದ್ದೀನಿ. ದ್ರವ್ಯ ರಾಶಿ ಎಂದರೇನು ಅಂತ ಒಂದು ಪ್ರಶ್ನೆ. ವಸ್ತುವಿನಲ್ಲಿರುವ ಕಣಗಳ ಆಟಮ್ಸ್ ಇವುಗಳ ಮೊತ್ತವೇ ದ್ರವ್ಯ ರಾಶಿ. ಮೊತ್ತ ಅಂದರೆ ಎಲ್ಲ ಸೇರಿಸ್ಕೊಂಡು 1, 2, 3, 4, 5, 6, 7, 8, 9, 10 ಅಂತ ಹೇಳ್ತೀವಲ್ಲ, ಈ ಎಲ್ಲವನ್ನೂ ಸೇರಿಸ್ಕೊಂಡು ಎಷ್ಟಾಗುತ್ತೋ ಅದಕ್ಕೆ ಮೊತ್ತ ಇರುತ್ತಲ್ಲ, ಆ ಮೊತ್ತದ ರಾಶಿಗೆ ನಾವು ದ್ರವ್ಯ ರಾಶಿ ಅಂತ ಕರಿತೀವಿ. ಈ ಇನ್ನೊಂದು ಪ್ರಶ್ನೆ ನೀವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ಬೋದು. ಕರ್ಪೂರಕ್ಕೆ ಉಷ್ಣ ತಗುಲಿ ಉರಿದಾಗ ಅದರ ಸ್ಥಿತಿ ಏನಾಗುವುದು? ಕರ್ಪೂರ ಅಂತಕ್ಕಂಥದ್ದು ಹೇಗಿರುತ್ತೆ ನೀವು ನೋಡಿದ್ದೀರಲ್ವ? ಬೆಳ್ಳಗಿರುತ್ತೆ, ಬಿಳಿ ಬಣ್ಣ ಇರುತ್ತೆ, ಮತ್ತು ಅದು ಏನಾಗಿರುತ್ತೆ ಅಂದರೆ ಘನ, ಅಂದರೆ ಗಟ್ಟಿ ಪದಾರ್ಥವಾಗಿ ನೀರು ಥರ ಇರೋದಿಲ್ಲ ಅದು. ಅದಕ್ಕೆ ಉಷ್ಣ ತಗಲಿದಾಗ ಒಂದು ಬೆಂಕಿ ಕಡ್ಡಿಯನ್ನು ಗೀರಿ ಉಷ್ಣ ನೀವು ತಗುಲಿಸಿದ್ರೆ ಏನಾಗುತ್ತೆ ಅಂತ ಕೇಳಿದಾಗ ಅದು ಏನಾಗುತ್ತೆ, ಘನಸ್ಥಿತಿಯಿಂದ ಅನಿಲವಾಗುವುದು. ನೀವು ಉತ್ತರ ಏನು ಹೇಳ್ಬೋದು, ಅದು ಉರಿಯುತ್ತೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ವಿಜ್ಞಾನದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಕರ್ಪೂರ ಅಂತಕ್ಕಂಥದ್ದು ಘನಸ್ಥಿತಿ ಇದೆ, ಅದಕ್ಕೆ ಉಷ್ಣ ತಗಲಿದಾಗ ಅದು ಉರಿದು ಅನಿಲವಾಗುತ್ತೆ ಅಂತ ಹೇಳ್ತೀವಿ. ಆದ್ದರಿಂದ ವಿಜ್ಞಾನದ ಉತ್ತರಕ್ಕೂ ನಾವು ಸರ್ವೇ ಸಾಮಾನ್ಯವಾಗಿ ಉತ್ತರ ಕೊಡೋಕ್ಕೂ ವ್ಯತ್ಯಾಸ ಇರುತ್ತೆ. 7ನೇ ಪ್ರಶ್ನೆ, ನೀರನ್ನು 0 ಡಿಗ್ರಿ ತಣ್ಣಗೆ ಮಾಡಿದರೆ ಅದರ ಸ್ಥಿತಿಯಲ್ಲಿ ಏನು ಬದಲಾವಣೆಯಾಗುವುದು? ನೀರಿನ ಸ್ಥಿತಿ, ನೀರು ಅಂತಕ್ಕಂಥದ್ದು ದ್ರವ ರೂಪದಲ್ಲಿರ್ತಕ್ಕಂಥ ಒಂದು ವಸ್ತು, ಒಂದು ದ್ರವ್ಯ. ಅದನ್ನು 0 ಡಿಗ್ರಿಗೆ ನಾವು ತೆಗೆದುಕೊಂಡು ಹೋದಾಗ ಅದರ ಸ್ಥಿತಿ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೀರು ದ್ರವ ರೂಪದಿಂದ ಮಂಜು ಅಥವಾ ಐಸ್ ಘನರೂಪಕ್ಕೆ ಪರಿವರ್ತನೆ ಆಗುತ್ತೆ ಅಂತ ಹೇಳಬೇಕು. ಅಂದರೆ ತುಂಬ ಶೀತವನ್ನು ಕೊಟ್ಟಾಗ ಆ ನೀರಿನಲ್ಲಿರ್ತಕ್ಕಂಥ ಕಣಗಳು ಒಂದರ ಮೇಲೊಂದು ಹರಿದಾಡ್ತಾ ಇರುತ್ತೆ. ಆ ಕಣಗಳು ಒಟ್ಟಾಗಿ ಸೇರಿಕೊಂಡು ಜಾಗ ಕಡಿಮೆಯಾಗಿ ಅದು ಘನರೂಪಕ್ಕೆ ಬಂದ್ಬಿಡುತ್ತೆ. ನೀವು ಮುಂದಿನ ತರಗತಿಗಳಲ್ಲಿ ಐಸ್ ಹೇಗೆ ಅದು ಕಂಡೆನ್ಸ್ ಆಗುತ್ತೆ ಅನ್ನೋದನ್ನು ನೀವು ಓದಿ ತಿಳ್ಕೊಬೋದು. ಮತ್ತು ಆಟಮ್ಸ್ ಅಂತ ಹೇಳ್ತೀವಲ್ಲ, ಆ ಕಣಗಳ ಮಧ್ಯೆ ಇರ್ತಕ್ಕಂಥ ಜಾಗ ಎಷ್ಟು ಕಡಿಮೆಯಾಗುತ್ತೆ ಅನ್ನೋದನ್ನು ನೀವು ಮುಂದಿನ ತರಗತಿಗಳಲ್ಲಿ ಓದಿ ತಿಳ್ಕೋಬಹುದು. ಇನ್ನೊಂದು ಪ್ರಶ್ನೆ, ವಿಲೀನತೆಗೆ ಉದಾಹರಣೆ ಕೊಡಿ. ವಿಲೀನತೆ ಅಂದರೆ ಒಂದರ ಒಳಗೆ ಒಂದು ಸೇರಿಕೊಳ್ತಕ್ಕಂಥದ್ದಕ್ಕೆ ವಿಲೀನತೆ ಅಂತ ಕರೀತಾರೆ. ಅದಕ್ಕೊಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ವಿಲೀನತೆಗೆ ಉದಾಹರಣೆ ಹೇಳಬೇಕು ಅಂದರೆ, ಈಗ ನೀವು ಸಕ್ಕರೆ ಇರುತ್ತೆ, ಸಕ್ಕರೆ ಘನ ಪದಾರ್ಥವಾಗಿರುತ್ತೆ, ಅದಕ್ಕೆ ನೀವು ನೀರನ್ನು ಹಾಕಿದಾಗ ಸಕ್ಕರೆ ಎಲ್ಲಿ ಹೋಗುತ್ತೆ ಅಂತ ಪ್ರಶ್ನೆ ಕೇಳಬೇಕು. ಸಕ್ಕರೆ ಕಾಣಿಸುತ್ತೆ ನಿಮಗೆ? ಕಾಣಿಸೋಲ್ಲ ಅಲ್ವಾ? ಕಾಣಿಸೋದಿಲ್ಲ. ಆದರೆ ಸಕ್ಕರೆ ಎಲ್ಲ ಎಲ್ಲಿ ಹೋಯ್ತು ಮತ್ತೆ? ಅದೇ ರೀತಿ ಉಪ್ಪಿಗೆ ನೀರು ಹಾಕಿದಾಗ ಉಪ್ಪು ಏನಾಯಿತು ಅಂತ ಹೇಳಿದಾಗ ಆ ಉಪ್ಪಿನ ಕಣ ಅಥವಾ ಸಕ್ಕರೆ ಕಣ ನೀರಿನ ಕಣಗಳ ಜೊತೆಗೆ ವಿಲೀನವಾಗಿರುತ್ತೆ ಅಂತ ಹೇಳ್ತೀವಿ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಸರಿಯಾಗಿ ಬರೆಯೋದಕ್ಕೆ ಕಲ್ತ್ಕೋಬೇಕು. ಈಗ 9 ಮತ್ತು 10 ಪ್ರಶ್ನೆಗಳಲ್ಲಿ 8 ಉತ್ತರ ಕೊಟ್ಟಿದ್ದೀನಿ. ಈ 9ನೇ ಪ್ರಶ್ನೆ ನೋಡಿ ಏನಿದೆ,
ಪ್ಲವನತೆ ಎಂದರೇನು? ಇದು ಸಹಿತ 11ನೇ ಅಭ್ಯಾಸದಲ್ಲಿ ಬರ್ತಕ್ಕಂಥ ಒಂದು ಪದ ಅಥವಾ ಒಂದು ಕಾನ್ಸೆಪ್ಟ್, ಒಂದು ಕಲ್ಪನೆ. ಆ ಕಲ್ಪನೆಯನ್ನು ಪ್ಲವನತೆ ಅಂತಕ್ಕಂಥ ಕಾಲ್ಪನಿಕ ಒಂದು ಏನು ಹಾಗಂದರೆ ಅಂತ ಕೇಳಿದರೆ, ದ್ರವ್ಯಗಳು ನೀರಿನ ಮೇಲೆ ಬಿದ್ದಾಗ ಕೆಲವು ಮುಳುಗುತ್ತವೆ, ಕೆಲವು ತೇಲುತ್ತವೆ. ಮೇಲ್ಮೈ ಒತ್ತಡಕ್ಕೆ ಪ್ಲವನ ಅಂತ ಕರೀತಾರೆ. ಇಲ್ಲಿ ಎತ್ತಡಕ್ಕೆ ಅಂದರೆ ಅದು ಒತ್ತಡ ಅಂತ ತಿಳ್ಕೊಬೇಕು ನೀವು. ದ್ರವ್ಯಗಳು ಅಂದರೆ ವಸ್ತುಗಳು. ಈಗ ನೀವು ಒಂದು ಕಲ್ಲು ತಗೊಳ್ಳಿ ಅಥವಾ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮರದ ಹಲಿಗೆ ತಗೊಳ್ಳಿ, ಎರಡನ್ನೂ ನೀರಿನ ಮೇಲೆ ಹಾಕಿ ನೀವು ಹಾಕಿದಾಗ ಯಾವುದು ಮುಳುಗುತ್ತೆ, ಯಾವುದು ತೇಲುತ್ತೆ? ಕಲ್ಲು ಮುಳುಗುತ್ತೆ ಮತ್ತು ಹಲಿಗೆ ತೇಲುತ್ತೆ. ಅದಕ್ಕೆ ಪ್ಲವನ ಅಂತ ಕರೀತಾರೆ. ಆಯಿತಾ? 10ನೇದು, ನೀರಿನಲ್ಲಿ ತೇಲುವ 2 ವಸ್ತುಗಳ ಹೆಸರನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಕಬ್ಬಿಣ ಮತ್ತು ಕಲ್ಲು. ಆಯಿತಾ? ಇಲ್ಲಿ 3 ಪ್ರಶ್ನೆಗಳಲ್ಲಿ ಮತ್ತೆ ಕೊಟ್ಟಿದ್ದೀನಿ ನಾನು. ಈ ಪ್ರಶ್ನೆಗಳು ಸ್ವಲ್ಪ ಬದಲಾವಣೆ ಆಗಿರುತ್ತೆ, ಆದರೆ ಇದು ಸಹಿತ 11ನೇ ಅಭ್ಯಾಸದಲ್ಲಿರ್ತಕ್ಕಂಥ ವಸ್ತುವಿನ ಸ್ಥಿತಿ ಸ್ವರೂಪ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ದ್ರವ್ಯಗಳ 3 ಸ್ಥಿತಿಗಳು ಯಾವುವು? ಘನ, ದ್ರವ ಮತ್ತು ಅನಿಲ. ಕೆಲವು ವಸ್ತುಗಳು ಘನ ರೂಪದಲ್ಲಿರುತ್ತೆ, ಕೆಲವು ದ್ರವ್ಯಗಳು ದ್ರವ ರೂಪದಲ್ಲಿರುತ್ತೆ, ಕೆಲವು ಅನಿಲ ರೂಪದಲ್ಲಿರುತ್ತೆ. ಈ ಮೂರಕ್ಕೂ ಸಹಿತ ನೀವು ಉದಾಹರಣೆಗಳನ್ನು ಕೊಡೋದನ್ನು ಕಲ್ತ್ಕೋಬೇಕಾಗುತ್ತೆ. 2ನೇ ಪ್ರಶ್ನೆ, ದ್ರವ್ಯಗಳ 2 ಮುಖ್ಯ ಗುಣಗಳೇನು? ದ್ರವ್ಯಗಳ 2 ಮುಖ್ಯ ಗುಣಗಳೇನು ಅಂದರೆ, ದ್ರವ್ಯಗಳು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ. ಯಾವುದೇ ವಸ್ತು ನೀವು ತಗೊಂಡ್ರು, ವಸ್ತುವನ್ನು ನೀರಿನಲ್ಲಾರು ಇಡಿ, ಟೇಬಲ್ ಮೇಲಾರು ಇಡಿ, ನಿಮ್ಮ ಜೋಬಲ್ಲಾರು ಹಾಕ್ಕೊಳ್ಳಿ, ಎಲ್ಲಿ ಹಾಕ್ಕೊಂಡ್ರು ಸಹಿತ ಅದು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ. ಮತ್ತು ವಸ್ತುವಿಗೆ ದ್ರವ್ಯ ರಾಶಿ ಇರುತ್ತೆ. ದ್ರವ್ಯ ರಾಶಿ ಅಂದ್ರೇನು ಅಂತ ಆಗಲೇ ಹೇಳಿದೆ ನಾನು. ಕಣಗಳ ಮೊತ್ತಕ್ಕೆ ದ್ರವ್ಯ ರಾಶಿ ಅಂತ ಕರಿತೀವಿ. ಅದು ಎಲ್ಲ ಅನಿಲ, ಘನ, ದ್ರವ ಇದೆಲ್ಲದಕ್ಕೂ ಇರುತ್ತೆ ಅದು. ಮತ್ತು ಇನ್ನೊಂದು ಪ್ರಶ್ನೆ ಏನಿದೆ, ಮೇಣದ ಬತ್ತಿಯು ಉರಿಯಬೇಕಾದರೆ ಏನು ದ್ರವ್ಯ ಬದಲಾವಣೆ ಏನು? ಅಂದರೆ ದ್ರವ್ಯದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಕೇಳಿದ್ದಾರೆ. ಮೇಣದ ಬತ್ತಿ ಅಂತಕ್ಕಂಥದ್ದು ಉರಿತಿರುತ್ತಲ್ಲ, ಮೇಣದ ಬತ್ತಿ ಘನ ರೂಪದಲ್ಲಿರುತ್ತೆ. ಅದಕ್ಕೆ ಶಾಖ ತಗಲಿದಾಗ ಆ ಮೇಣದ ಬತ್ತಿ ಕರಗುತ್ತೆ, ಕರಗಿಬಿಟ್ಟು ಅದು ದ್ರವ ರೂಪಕ್ಕೆ ಬರುತ್ತೆ. ಅದನ್ನು ನೀವು ಹೇಳೋದು ಕಲ್ತ್ಕೋಬೇಕು. ಇದು ಇಲ್ಲಿ 3 ಪ್ರಶ್ನೆ ಆಯಿತು. ಈ 3 ಪ್ರಶ್ನೆಗಳ ಮೇಲೆ ಕೆಂಪು ಗದಲ್ಲಿ ಬರೆದಿದ್ದೀನಲ್ಲ, ಅದಕ್ಕೆ ಸಾಮಾನ್ಯವಾಗಿ 1 ರಿಂದ 2 ವಾಕ್ಯಗಳಲ್ಲಿ ಉತ್ತರಗಳನ್ನು ನೀವು ಬರೆಯೋದಕ್ಕೆ ಕಲ್ತ್ಕೋಬೇಕು. ಇಲ್ಲಿ ನಾನು ಚಿಕ್ಕದಾಗಿ ಕೊಟ್ಟಿದ್ದೀನಿ, ನೀವು ಸ್ವಲ್ಪ ಓದಿ ಈ ವಿಸ್ತಾರವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದನ್ನು ಕಲ್ತ್ಕೋಬೇಕು. ಈಗ ನಾನು ಬಾಯಲ್ಲಿ ಒಂದು ಪೆಪರ್ಮೆಂಟು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಮಾತು ಸರಿಯಾಗುತ್ತಿಲ್ಲೋ ಗೊತ್ತಿಲ್ಲ. 4ನೇ ಪ್ರಶ್ನೆ ನೋಡಿ. ವಸ್ತುಗಳಲ್ಲಿ ಅಂದರೆ ದ್ರವ್ಯಗಳಲ್ಲಿ ಉಷ್ಣವು ವರ್ಗಾವಣೆ ಆಗುವುದು ಎಂದು ಖಚಿತವಾಗಿ ಹೇಳಲು ಒಂದು ಉದಾಹರಣೆ ಕೊಡಿ. ಅಂದರೆ ಯಾವುದೇ ವಸ್ತುವಿಗೆ ನೀವು ಉಷ್ಣವನ್ನು ಕೊಟ್ಟಾಗ ಉಷ್ಣ ಅಂತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಒಂದು ಕಡೆಯಿಂದ ಅಂದರೆ ವಸ್ತುವಿನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅದು ವರ್ಗಾವಣೆ ಆಗುತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಡಿ. ಕುದಿಯುವ ನೀರಿನಲ್ಲಿ ಒಂದು ತಣ್ಣಗಿರುವ ಚಮಚವನ್ನು ಅದ್ದಿದಾಗ ಚಮಚದ ತುದಿ ಬಿಸಿಯಾಗುವುದು. ಅಂದರೆ ವರ್ಗಾವಣೆ ಆಗಿದೆ. ಏನು ವರ್ಗಾವಣೆ ಆಗಿದೆ? ಉಷ್ಣ. ಕುದಿಯೋ ನೀರಿನಲ್ಲಿ ಉಷ್ಣ ಇತ್ತು, ತಣ್ಣಗಿರ್ತಕ್ಕಂಥ ಚಮಚವನ್ನು ಇಟ್ಟಾಗ ಒಂದು ತುದಿ ಅದು ಬಿಸಿಯಾಯಿತು. ಅದು ಉದಾಹರಣೆ. 5ನೇ ಪ್ರಶ್ನೆ, ತೆಪ್ಪವು ನೀರಿನಲ್ಲಿ ಮುಳುಗುವುದಿಲ್ಲ ಏಕೆ? ನೀವು ಹಳ್ಳಿಯಲ್ಲಿರ್ತಕ್ಕಂಥ ಹುಡುಗರಾದರೆ ತೆಪ್ಪ ಅಂದರೆ ಏನು ಗೊತ್ತಿರುತ್ತೆ ನಿಮಗೆ.
ಪಟ್ಟಣದಲ್ಲಿರ್ತಕ್ಕಂಥ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ತೆಪ್ಪ ಅಂದರೆ ಗೊತ್ತಿರೋದಿಲ್ಲ. ಅನೇಕ ಸಾರಿ ನದಿಗಳಲ್ಲಿ ದೋಣಿ ಇಲ್ಲದೆ ಹೋದಾಗ ಈ ಗಳುಗಳನ್ನು ಅಥವಾ ಬ್ಯಾಂಬೂಸ್ ಅಂತಾರಲ್ಲ ಅದನ್ನು ಕಟ್ಟಿಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಾರೆ. ಅದಕ್ಕೆ ತೆಪ್ಪ ಅಂತ ಕರೀತಾರೆ. ಅದು ಯಾಕೆ ನೀರಿನಲ್ಲಿ ಮುಳುಗಲ್ಲ ಅಂತ ಕೇಳಿದರೆ ಅದಕ್ಕೆ ಉತ್ತರ ಪ್ಲವನತೆಯಿಂದ. ನಾ ಹಿಂದೆ ಹೇಳಿದೆ, ಪ್ಲವನತೆ ಅಂದ್ರೇನು? ನೀರಿನ ಮೇಲ್ಮುಖ ಒತ್ತಡಕ್ಕೆ ಪ್ಲವನತೆ ಅಂತ ಕರೀತಾರೆ. ಇದು ಸಹಿತ ತುಂಬ ಸಂಕ್ಷಿಪ್ತವಾಗಿ ಉತ್ತರ ಕೊಟ್ಟಿದ್ದೀನಿ. ನೀವು ಪುಸ್ತಕವನ್ನು ಓದಿ ಹೆಚ್ಚು ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿಗೆ ಈ 11ನೇ ಅಭ್ಯಾಸದ ಕೆಲವು ಪ್ರಶ್ನೆಗಳನ್ನು ನಾನು ಬಿಟ್ಟಿದ್ದೀನಿ. ಈ ಒಂದು ಪ್ರಶ್ನೆಗಳನ್ನು ಕೇಳುವುದಕ್ಕೆ ಅನುಕೂಲ ಆಗೋದಕ್ಕೆ ನನಗೆ ಕರ್ನಾಟಕ ಟೆಕ್ಸ್ಟ್ ಬುಕ್ನ ಉಪಯೋಗಿಸ್ಕೊಂಡಿದ್ದೀನಿ. ಅವರಿಗೆ ಧನ್ಯವಾದಗಳು. ಯೂಟ್ಯೂಬ್ನಲ್ಲಿ ಇದನ್ನು ಹಾಕ್ತಾ ಇದ್ದೀನಿ, ಪಬ್ಲಿಷ್ ಮಾಡ್ತಾರೆ, ಅವರಿಗೆ ಧನ್ಯವಾದಗಳು. ಈ ವಿದ್ಯಾಲೋಕ ಅಂತಕ್ಕಂಥ ಸಂಸ್ಥೆ ಈ ರೀತಿ ಪ್ರಶ್ನೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಅವರಿಗೂ ಸಹಿತ ನನ್ನ ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು. ಚೆನ್ನಾಗಿ ಓದಿ ಬುದ್ಧಿವಂತರಾಗಬೇಕಪ್ಪ ನೀವೆಲ್ಲರೂ.